ನಮಸ್ಕಾರ ಸ್ನೇಹಿತರೆ. 7/10/2024 ಸೋಮವಾರ ಅಂದ್ರೆ ಇವತ್ತಿನ ಬ್ಯಾಡಗಿ ಮಾರುಕಟ್ಟೆಗೆ 30,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ವು. ಅದರೊಳಗೆ 25,000 ಚೀಲ ಏಸಿಕಾಯಿ ಮತ್ತು ಇನ್ನುಳಿದ 5,000 ಚೀಲ ಹೊಸಕಾಯಿ. ಸ್ನೇಹಿತರೆ, ಅಕ್ಟೋಬರ್ ತಿಂಗಳಲ್ಲೇ ಹೊಸಕಾಯಿ ಬ್ಯಾಡಗಿ ಮಾರುಕಟ್ಟೆಗೆ ಬರಲು ಆಗಲೇ ಶುರುವಾಗಿದೆ. ಸ್ನೇಹಿತರೆ, ಈ ಮಾರುಕಟ್ಟೆಗೆ ಮಾರಾಟಕ್ಕೆ ಬಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತ ಹೇಳಬೇಕು. ಸ್ನೇಹಿತರೆ, ಇವತ್ತಿನ ಬ್ಯಾಡಗಿ ಮಾರ್ಕೆಟ್ನಲ್ಲಿ ಎಸಿ ಮತ್ತು ನಾನ್ ಎಸಿ ಕಾಯಿಗಳು ಏನು ರೇಟ್ ನಡೆದವು ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚು ಜನಕ್ಕೆ ರೀಚ್ ಆಗ್ತದೆ. ಇದರಿಂದ ಹೆಚ್ಚು ರೈತರಿಗೆ ಇನ್ಫಾರ್ಮೇಶನ್ ರೀಚ್ ಆಗ್ತದೆ. ಹಾಗೆಯೇ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇನ್ನು ಇವತ್ತಿನ ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ನೋಡುವುದಾದರೆ, ಡಬ್ಬಿ ಬ್ಯಾಡಗಿ ಏಸಿಕಾಯಿ 16,000ದಿಂದ 30,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 16,000 ನಡೆದ್ರೆ ಹೈಯೆಸ್ಟ್ 30,000ದವರೆಗೆ ರೇಟ್ ನಡೆದಿದೆ. ಇದರೊಳಗೆ ಬೆಸ್ಟ್ ಕ್ವಾಲಿಟಿ ಕಾಯಿ 16ರಿಂದ 22,000ದವರೆಗೆ ರೇಟ್ ನಡೆದ್ರೆ, ಡಿಲಕ್ಸ್ ಕ್ವಾಲಿಟಿ ಕಾಯಿ 22,000ದಿಂದ 26,000ದವರೆಗೆ ರೇಟ್ ನಡೆದಿದೆ. ಇನ್ನು ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಕಾಯಿ 26,000ದಿಂದ 30,000ದವರೆಗೆ ರೇಟ್ ನಡೆದಿದೆ. ಇನ್ನು 2024ರ ಸೀಸನ್ನ ಹೊಸ ಡಬ್ಬಿಕಾಯಿ 6 ಚೀಲದ ಒಂದು ಲಾಟ್ಗೆ ಹೈಯೆಸ್ಟ್ 33,000ದವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದ್ರೆ ಬಿತ್ತಿದ ಬ್ಯಾಡಗಿ 12,000ದಿಂದ 24,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 12,000 ನಡೆದ್ರೆ ಹೈಯೆಸ್ಟ್ 24,500ರವರೆಗೆ ರೇಟ್ ನಡೆದಿದೆ. ಇನ್ನು ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಕಾಯಿ ಇರುವ 15 ಚೀಲದ ಒಂದು ಲಾಟ್ಗೆ 27,000 ಹೈಯೆಸ್ಟ್ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದ್ರೆ ಸಿಜೆಂಟಾ ಬ್ಯಾಡಗಿ 14,000ದಿಂದ 17,200ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 14,000 ನಡೆದ್ರೆ ಹೈಯೆಸ್ಟ್ 17,200ರವರೆಗೆ ರೇಟ್ ನಡೆದಿದೆ. ಈ 2043 ಕೂಡ ಕಾಯಿ ಕ್ವಾಲಿಟಿಯ ಆಧಾರದ ಮೇಲೆ ರೇಟ್ ಹಾಕಲಾಗುತ್ತದೆ ಅಂತ ಹೇಳಬೇಕು. ಸಿಂಜೆಂಟಾ 5531 ಅಂದ್ರೆ ಸಿಜೆಂಟಾ ಸೀಡ್ಸ್ 9,000ದಿಂದ 11,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 9,000 ನಡೆದ್ರೆ ಹೈಯೆಸ್ಟ್ 11,500ರವರೆಗೆ ಸಿಂಜೆಂಟಾ 5531 ಎಸಿ ಕಾಯಿ ರೇಟ್ ನಡೆದಿದೆ. ಇನ್ನು 5531 ಹೊಸಕಾಯಿ 13,000ದಿಂದ 15,300ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 13,000 ನಡೆದ್ರೆ ಹೈಯೆಸ್ಟ್ 15,300ರವರೆಗೆ 5531 ನಾನ್ ಎಸಿ ಕಾಯಿ ರೇಟ್ ನಡೆದಿದೆ. ಸರ್ಪನ್ 102 ಅಂದ್ರೆ ಸರ್ಪನ್ ಬ್ಯಾಡಗಿ 13,000ದಿಂದ 15,800ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 13,000 ನಡೆದ್ರೆ ಹೈಯೆಸ್ಟ್ 15,800ರವರೆಗೆ ಸರ್ಪನ್ 102 ರೇಟ್ ನಡೆದಿದೆ. ಗುಂಟೂರು ವೆರೈಟಿ ಮೆಣಸಿನಕಾಯಿ 12,000ದಿಂದ 15,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 12,000 ನಡೆದ್ರೆ ಹೈಯೆಸ್ಟ್ 15,500ರವರೆಗೆ ಗುಂಟೂರು ವೆರೈಟಿ ರೇಟ್ ನಡೆದಿದೆ. BASF ನವರ ಲಾಲಿ 10,000ದಿಂದ 12,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 10,000 ನಡೆದ್ರೆ ಹೈಯೆಸ್ಟ್ 12,500ರವರೆಗೆ ಲಾಲಿ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ 9,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 9,000 ನಡೆದ್ರೆ ಹೈಯೆಸ್ಟ್ 13,000ದವರೆಗೆ ಟಾಪ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ. ಇನ್ನು ಸುವರ್ಣ ಬ್ಯಾಡಗಿ, ರುದ್ರ ಬ್ಯಾಡಗಿ 411, 1081, ಲಕ್ಷ್ಮಿ ಸೀಡ್ಸು, ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು 8,000ದಿಂದ 12,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ವೆರೈಟಿ ಮೆಣಸಿನಕಾಯಿಗಳ ಸೆಕೆಂಡ್ ಕ್ವಾಲಿಟಿ ಕಾಯಿ 6,000ದಿಂದ 8,200ರವರೆಗೆ ರೇಟ್ ನಡೆದಿದೆ. ಸ್ನೇಹಿತರೆ, ಇವು ಇವತ್ತಿನ ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೆದ ಎಸಿ ಮತ್ತು ನಾನ್ ಎಸಿ ಮೆಣಸಿನಕಾಯಿಗಳ ಬೆಲೆಗಳ ವಿವರಗಳು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.